ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟೆಟ್ಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಡೇಟ್ಸನ್ನು, ಅಂದರೆ ಯಾವಾಗ ನಡೆಸಿದರು ಮತ್ತು ಕೀ ಆನ್ಸರ್ಸ್ ಬಿಟ್ಟಿದ್ದು ಮತ್ತು ಮುಂದಿನ ರಿಸಲ್ಟ್ ಯಾವಾಗ ಅನ್ನೋದು ಒಂದು ಟೆಂಟೇಟಿವ್ ಡೇಟ್ಸ್ ಲಭ್ಯವಾಗಿದೆ. ಅದರ ಪ್ರಕಾರ ನಾವು ನೋಡೋದಾದರೆ ಇಲ್ಲಿ ಕರ್ನಾಟಕ TET 2025 ಇಂಪಾರ್ಟೆಂಟ್ ಡೇಟ್ಸ್. ದ ಬೋರ್ಡ್ ಹ್ಯಾಸ್ adhered to a very tight schedule this year, releasing the key within 24 hours of the exam. Candidate must now be vigilant about the objection deadlines. ಓಕೆ, ಇಲ್ಲಿ ಮೊನ್ನೆ ತಾನೇ ಕೀ ಆನ್ಸರ್ಸನ್ನು ಬಿಟ್ಟಿದ್ದಾರೆ. ಅದು ಪ್ರಾವಿಷನಲ್, ಅಂದರೆ ಅದು ಪರ್ಮನೆಂಟ್ ಅಲ್ಲ. ಅದಕ್ಕೆ ಸಂಬಂಧಿಸಿದಂತೆ ನೋಡಿ, ಕರ್ನಾಟಕ ಟೆಟ್ ಎಕ್ಸಾಮ್ ಡೇಟ್ ಡಿಸೆಂಬರ್ 7ರಂದು ನಡೀತು, ಮೊನ್ನೆ ತಾನೆ. ಅದಕ್ಕೆ ರಿಲೇಟೆಡ್ ಆಗಿ ಪ್ರಾವಿಷನಲ್ ಕೀ ಆನ್ಸರ್ಸನ್ನು ಇವಾಗ ಡಿಸೆಂಬರ್ 8ರಂದು ರಿಲೀಸ್ ಮಾಡಿದ್ದಾರೆ. ಯಾವುದಕ್ಕೆ? ಮೊನ್ನೆ ನಡೆದಂಥ ಕರ್ನಾಟಕ ಟೀಚರ್ಸ್ ಎಲಿಜಿಬಲ್ ಟೆಸ್ಟ್ಗೆ. ಅದು ಹಾಗೆ ಅಬ್ಜೆಕ್ಷನ್ ವಿಂಡೋ ಓಪನ್ಸ್, ಅಂದರೆ ಇವಾಗ ಪ್ರಾವಿಷನಲ್ ಕೀ ಆನ್ಸರ್ಸನ್ನು ಬಿಟ್ಟಾಗಿದೆ. ಅದರಲ್ಲಿ ಯಾವುದಾದ್ರೂ ಕ್ವೆಶನ್ಸ್ಗೆ ಏನಾದರೂ ರಾಂಗ್ ಆನ್ಸರ್ ಏನಾದರೂ ಕೊಟ್ಟಿದ್ದರೆ ಅದು ರೈಟ್ ಅಂತ ಹೇಳ್ಬಿಟ್ಟು ನೀವು ಪ್ರೂವ್ ಮಾಡೋದಕ್ಕೋಸ್ಕರ ಒಂದು ಅಬ್ಜೆಕ್ಷನನ್ನು ಹಾಕ್ಬೋದು. ಆ ಅಬ್ಜೆಕ್ಷನ್ ಹಾಕೋದಕ್ಕೆ ಡೇಟ್ ಓಪನ್ ಆಗ್ತಕ್ಕಂಥದ್ದು 9ನೇ ತಾರೀಕು ಓಪನ್ ಆಗಿರುತ್ತೆ. ಮತ್ತು ಲಾಸ್ಟ್ ಡೇಟ್ ಟು ರೇಸ್ ದಟ್ ಅಬ್ಜೆಕ್ಷನ್ಸ್ ಅಥವಾ ಡಿಸೆಂಬರ್ 12 ಯಾಕೆ ಕೊನೆ ಆಗಿರುತ್ತೆ. ಮತ್ತು ಫೈನಲ್ ಕೀ ಆನ್ಸರ್ಸನ್ನು ಲೇಟ್ ಡಿಸೆಂಬರ್ ಎಕ್ಸ್ಪೆಕ್ಟೆಡ್ ಅಂತ ಇದೆ. ಲೇಟ್ ಡಿಸೆಂಬರ್ ಅಂತಂದರೆ ಒಂದು ಡಿಸೆಂಬರ್ 30 ಇದಕ್ಕೆ ಒಂದು 25 to 30 ಒಳಗಡೆ ಒಂದು ಫೈನಲ್ ಕೀ ಆನ್ಸರ್ಸನ್ನು, ಹಾಗೆ ಪರ್ಮನೆಂಟ್ ಒಂದು ಕರೆಕ್ಟ್ ಆನ್ಸರ್ಸನ್ನು, ಫೈನಲ್ ಕೀ ಆನ್ಸರ್ಸನ್ನು ರಿಲೀಸ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಅದರ ಜೊತೆಗೆ ಕರ್ನಾಟಕ ಟೆಟ್ ರಿಸಲ್ಟ್ ಅದು ಡಿಕ್ಲರೇಷನ್ ಜಾನ್ವರಿಯಲ್ಲಿ ಅಂತ, January 2026 ಅಲ್ಲಿ ರಿಲೀಸ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಆ ಜಾನ್ವರಿಯಲ್ಲಿ ನಿಮ್ಮ ಒಂದು ರಿಸಲ್ಟನ್ನು ನೋಡಿಕೊಂಡು ಮತ್ತೆ ನಿಮ್ಮ ಪ್ರಿಪ್ರೇಷನ್ ನೇಮಕಾತಿ ಕಡೆ ನಡಿಬೇಕಂತ ಆಗುತ್ತೆ. ಮತ್ತು ಈ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಕಟ್ ಆಫ್ ಮಾರ್ಕ್ಸನ್ನು ನಾವು ನೋಡ್ತಾ ಹೋದರೆ ಕ್ಯಾಟಗರಿ ಮತ್ತು ಮಿನಿಮಮ್ ಕ್ವಾಲಿಫೈಯಿಂಗ್ ಪರ್ಸೆಂಟೇಜು ಮತ್ತು ಪಾಸಿಂಗ್ ಮಾರ್ಕ್ಸ್ ಎಷ್ಟೆಷ್ಟು ಅವ್ರು ತಗೋಬೇಕು ಅನ್ನೋದು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಜನರಲ್ಗೆ 60% ಮಾರ್ಕ್ಸ್ ತಗೋಬೇಕು, ಅಂದರೆ 150ಗೆ 90 ಮಾರ್ಕ್ಸ್ ಕಂಪಲ್ಸರಿ ತಗೊಳ್ಳೇಬೇಕಾಗಿರುತ್ತೆ. ಆವಾಗ ಅವರು ಕ್ವಾಲಿಫೈ ಅಂತ ಬರ್ತದೆ. ಮತ್ತು ಒ ಬಿ ಸಿ ಅವರಿಗೆ ಅಲ್ಲಿ 55% ಮಾರ್ಕ್ಸ್ ಬಂದರೆ ಸಾಕು, ಅಂದರೆ 82 ಔಟ್ ಆಫ್ 150 ಅಷ್ಟು ಬಂದರೆ ಸಾಕು, ಅವರು ಇದಾಗ್ತಕ್ಕಂಥದ್ದು. ಮತ್ತು SCಯು ಕೂಡ ಸೇಮ್ ಇದೆ. SC ST ಎಲ್ಲರಿಗೂ ಕೂಡ ಜಸ್ಟ್ 82 ಮಾರ್ಕ್ಸ್ ಬಂದರೆ ಸಾಕು, ಅವರು ಟೆಟ್ಟನ್ನು ಕ್ವಾಲಿಫೈ ಆಗಿ ಮುಂದಿನ CET ಬರೆಯೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾರೆ. ಓಕೆ, ಉಳಿದಿರೋರು ಅಂತಂದರೆ 90ನೇ ಜನರಲ್ ಅವ್ರಿಗೆ ಇರುತ್ತೆ, 90 ಕಂಪಲ್ಸರಿ, ಅದು ಮಿನಿಮಮ್. ನಿಮ್ಮ ಮ್ಯಾಕ್ಸಿಮಮ್ ಅಂತಂದರೆ ನಿಮ್ಗೆ ಎಷ್ಟು ಬೇಕಾದರೂ ಕೂಡ ಸ್ಕೋರ್ ಮಾಡ್ಬೋದು. ಬಟ್ ಎಷ್ಟು ಸ್ಕೋರ್ ಮಾಡ್ತೀರ ಟೆಟ್ಟಲ್ಲಿ ಆ ಒಂದು ಮಾರ್ಕ್ಸು ನಿಮಗೆ ಈ CET ಇದರಲ್ಲಿ ಕಂಪಲ್ಸರಿ ಯೂಸ್ ಆಗುತ್ತೆ. ಓಕೆ, ನಿಮ್ಮ ಪರ್ಸೆಂಟೇಜು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಒಂದು ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಅದೇ ಕಟ್ ಆಫ್ ಮಾರ್ಕ್ಸು ಮತ್ತು ಇಂಪಾರ್ಟೆಂಟ್ ಡೇಟ್ಸು ಎಲ್ಲರಿಗೂ ಕೂಡ ತಿಳಿಸೋಣ ಅಂತಬಿಟ್ಟು ಒಂದು ಈ ವಿಡಿಯೋನ ಮಾಡಿದೆ. ಓಕೆ, ಐ ಹೋಪ್ ಇದು ತುಂಬ ಯೂಸ್ಫುಲ್ ಅಂತ ಅಂದ್ಕೊಂಡು ಭಾವಿಸಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಮುಗಿಸೋದಕ್ಕಿಂತ ಮುಂಚೆ ಯಾರಾದರೂ ನನ್ನ ಒಂದು ಚಾನಲನ್ನು ಸುಮ್ಮನೆ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.